ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ತಮ್ಮ ಅಭ್ಯಾಸನ ನಡೆಸ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ಈ ಸಲ ಅಂತೂ ಪ್ರತಿ ಸಲಕ್ಕಿಂತ ಕಾಂಪಿಟೇಷನ್ ಜಾಸ್ತಿನೇ ಇದೆ. ಟಿ ಎಲಿಜಿಬಲ್ ಆಗಿರೋರು ಕೂಡ ತುಂಬ ಜನ ಇದ್ದಾರೆ. ಹಾಗೆ ತಮ್ಮ ಸ್ಟಡಿನೂ ಕೂಡ ಚೆನ್ನಾಗಿ ಮಾಡ್ತಾ ಇರೋರಂತೂ ತುಂಬ ಜನ ಇದ್ದಾರೆ. ಹಂಗಾಗಿ ಈ ಸಲ ಟೀಚರ್ ಪೋಸ್ಟಿಗೆ ಕಾಂಪಿಟೇಷನ್ ಹೆವಿ ಇರುತ್ತೆ ಅನ್ಕೋತೀನಿ. ಈ ಕಡೆ PhD ಪೋಸ್ಟು ಕೂಡ ಕಡಿಮೆ ಇರೋದ್ರಿಂದ GPhDಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ನಾವು ಚೆನ್ನಾಗಿ ತಯಾರಿನ ನಡೆಸಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೂ ಟೈಮ್ ಇದೆ, ಎಲ್ಲರೂ ಆರಾಮಾಗಿ ತಮ್ಮ ಸ್ಟಡಿನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಒಂದು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು. ಯಾಕಂದರೆ ಯಾಕೆ ಸೋಷಿಯಲ್ ಸೈನ್ಸಿಗೆ ತುಂಬ ಫೋಕಸ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ಇನ್ನು ಮಿಕ್ಕಿದ ಸಬ್ಜೆಕ್ಟ್ಗಳಿಗೆ ಟೈಮ್ ಸಿಗುತ್ತಾ ಓದೋಕ್ಕೆ, ಅದೊಂದೇ ಓದಿದರೆ ಅಂತ. ಇನ್ನೊಂದೇನು ಗೊತ್ತಾ, ಸೋಷಿಯಲ್ ಸೈನ್ಸ್ ನಮಗೆ ರೈಟಿಂಗ್ ಇರೋದ್ರಿಂದ ಪ್ರತಿ ಸಲ ಈ ಒಂದು ಪೇಪರಲ್ಲಿ ಎಲಿಜಿಬಲ್ ಆಗದೇ ಎಷ್ಟೋ ಪೋಸ್ಟು ಹಂಗೆ ಉಳಿದಿದ್ದೇವೆ. ಅದಕ್ಕೋಸ್ಕರ ನಮಗೆ ಸೋಷಿಯಲ್ ಸೈನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋದ ಸಲ ಎಕ್ಸಾಮಿಂದ ಹೊರಗೆ ಉಳ್ದಿರೋನ್ನ ಕೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ, ಸೋಷಿಯಲ್ ಸೈನ್ಸಿ ನನ್ನದು ಕೈ ಕೊಟ್ಬಿಡ್ತು, ಅದೇ ಪೇಪರು ನನಗೆ ಆಗಲಿಲ್ಲ, ಎಲಿಜಿಬಲ್ ಆಗಲಿಲ್ಲ. ಬೇರೆ ಎಲ್ಲ GK ಪೇಪರು ನನಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿದ್ದು, ಬಟ್ ಸೋಷಿಯಲ್ ಸೈನ್ಸ್ ಎಲಿಜಿಬಲ್ ಆಗಲಿಲ್ಲ. ಅದರಲ್ಲಿ ಸ್ಕೋರ್ ಕೂಡ ಕಡಿಮೆ ಆಯಿತು, ಹಂಗಾಗಿ ನನ್ನ ಪೋಸ್ಟ್ ಆಗಲಿಲ್ಲ ಅಂತ ಹೇಳ್ತಾರೆ. ಈ ಒಂದು ಕಾರಣದಿಂದ ನಾವು ಸೋಷಿಯಲ್ ಸೈನ್ಸ್ನ ತುಂಬ ಫೋಕಸ್ ಮಾಡಬೇಕಾಗುತ್ತೆ ಸ್ಟಡಿನ. ಅದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ತುಂಬ ಇಂಪಾರ್ಟೆಂಟು. ನಾವೆಷ್ಟೇ ಓದಿದ್ರು ಕೂಡ ಎಕ್ಸಾಮಲ್ಲಿ ನಮಗೆ ಬರೆಯೋಕ್ಕೆ ಬರಲಿಲ್ಲ, ಚೆನ್ನಾಗಿ ಓದಿದ್ದೀನಿ ಅಂತ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲಿಲ್ಲ, ಆನ್ಸರ್ ಮಾಡೋಕ್ಕಾಗಲಿಲ್ಲ, ಎಷ್ಟೋ ಕ್ವಶನ್ ಹಂಗೆ ಉಳ್ಕೊಂಡು ಅದು ಎಲಿಜಿಬಲ್ ಆಗಲಿಲ್ಲ ಅಂದರೆ ಇಷ್ಟೆಲ್ಲ ಓದಿ ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸ್ಗೆ ನಾನು ತುಂಬ ಫೋಕಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಇದೊಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದನ್ನು ನಾವು ಓದ್ತಾ ಬರಿತಾ ಓದಂಗೆ ನಾವು ಪರ್ಫೆಕ್ಟ್ ಕೂಡ ಆಗ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನು ನಾವು ನೀಟಾಗಿ ಪರ್ಫೆಕ್ಟ್ ಆಗಬೇಕು. ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ ಆಗಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಬೇಸಿಕಲಿ ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ಗ್ರಾಮರು ಸ್ವಲ್ಪ ಗೊತ್ತೇ ಇರುತ್ತೆ. ಅದನ್ನು ಒಂದೆರಡು ಸಲ ರಿವಿಷನ್ ಮಾಡಿದರೆ ಆಯಿತು. ಇನ್ನು ಸೈಕಾಲಜಿಯನ್ನು ಓದಲೇಬೇಕು, ಅದನ್ನು ಕೂಡ ಒಂದು 4-5 ಸಲ ರಿವಿಷನ್ ಮಾಡಬೇಕಾಗುತ್ತೆ. ಅದು ಬಟ್ ಇಲ್ಲಿ ಸೋಷಿಯಲ್ ಸೈನ್ಸ್ ಏನಾಗುತ್ತಪ್ಪ ಅಂದರೆ ಪರ್ಟಿಕ್ಯುಲರಾಗಿ ಆನ್ಸರ್ ಬರೀಬೇಕಾಗುತ್ತೆ. ಇಷ್ಟು ಅದರಲ್ಲಿ ನಮಗೆ ಟೈಮಿಂಗ್ಸು ಕೂಡ ಕಡಿಮೆ ಕೊಟ್ಟಿರ್ತಾರೆ. ಹಾಗೆ ಟೈಮಿಂಗ್ಸು ಜೊತೆಗೆ ಮಾರ್ಕ್ಸ್ ಕೂಡ ನಮಗೆ ಲಿಮಿಟ್ ಆಗಿರೋದ್ರಿಂದ ಇಷ್ಟೇ ಪಾಯಿಂಟ್ಸ್ ಬೇಕಾಗಿರುತ್ತೆ. ಆನ್ಸರು ಕೂಡ ಕಡಿಮೆನೇ ಅವರು ಕೇಳ್ತಾ ಇರ್ತಾರೆ, ಬಟ್ ಅದು ಕ್ವಾಲಿಟಿ ಇರಬೇಕಾಗುತ್ತೆ. ಹಾಗಾಗಿ ಕ್ವಾಂಟಿಟಿನೂ ಕ್ವಾಲಿಟಿನೂ ನೋಡ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಆವಾಗ ನಾವು ಎಕ್ಸಾಮ್ ಟೈಮಲ್ಲಿ ಹೋಗಿ ಈ ಕ್ವಶನ್ಗೆ ಏನು ಆನ್ಸರ್ ಅಂತ ಯೋಚನೆ ಮಾಡ್ಕೊತ ಕೂತ್ಕೊಂಡ್ವಿ ಅಂದರೆ ಟೈಮೇ ಆಗೋಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಓದಿ ಪಾಯಿಂಟ್ಸ್ಗಳನ್ನೆಲ್ಲ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಬಿಟ್ಟು ನೆನ್ಪಿಟ್ಕೊಂಡ್ವಿ ಅಂದರೆ ಪಟ್ ಅನ್ನಂಗೆ ಆನ್ಸರ್ನ ಬರಿಬೋದು. ಮತ್ತು ಎಲಿಜಿಬಲು ಕೂಡ ಆಗುತ್ತೆ ಸೋಷಿಯಲ್ಲು. ಈ ಥರ ಮತ್ತು ಮಲ್ಟಿಪಲ್ ಚಾಯ್ಸು ಕೂಡ ಸೋಷಿಯಲ್ ಸೈನ್ಸ್ ತುಂಬ ಯೂಸ್ ಆಗೋದ್ರಿಂದ ಇದನ್ನು ನಾನು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇನ್ನು ನಂದು 10th ಸೋಷಿಯಲ್ ಸೈನ್ಸು ಭಾಷಾಭ್ಯಾಸದ ಕ್ವಶನ್ ಆನ್ಸರ್ನೆಲ್ಲ ಬರೆದು ಮುಗಿಸಿದ್ದೀನಿ. ಇವತ್ತು ಕಂಪ್ಲೀಟ್ ಆಯಿತು. ಇನ್ನೂ 8th 7th 6th ಇದ್ದಾವೆ, 9th ಇದೆ. ಇದನ್ನು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಒಂದು 10th ಆನ್ಸರನ್ನ ಬರೆಯೋಕ್ಕೆ ಎಷ್ಟು ದಿನ ತಗೊಂಡೆ ನಾನು ಅಷ್ಟೂ ಭಾಷಾಭ್ಯಾಸದ ನೋಟ್ಸ್ ಮಾಡೋಕ್ಕೆ. ಬಟ್ ಇದನ್ನು ಬರೀಬೇಕು ಅಥವಾ ಹಂಗೇ ಓದಿದ್ರೆ ಅನುಕೂಲ ಆಗುತ್ತೋ ಅನ್ನೋದು ನನಗಿನ್ನೂ ಸ್ವಲ್ಪ ಅಷ್ಟು ಹೊಳಿತಾ ಇಲ್ಲ. ಯಾಕಂದರೆ ತುಂಬ ಟೈಮ್ ತಿಂದುಬಿಡುತ್ತೆ ಇದು ನೋಟ್ಸ್ ಬರಿತಾ ಹೋದರೆ. ಬಟ್ ಯೂಸ್ ಅಂತೂ ಆಗುತ್ತೆ, ಅದಂತೂ ಇದೆ. ಬಟ್ ಎಲ್ಲ ಸಬ್ಜೆಕ್ಟನ್ನು ಕೂಡ ಕವರ್ ಮಾಡಬೇಕಲ್ವಾ, ಅದನ್ನು ಅಥವಾ ಬರೀ ಹಂಗೆ ರೀಡ್ ಮಾಡೇ ಪ್ರಾಕ್ಟೀಸ್ ಮಾಡೋದಾ ಅಥವಾ ರೈಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಅಂತ ಇನ್ನೂ ಐಡಿಯಾ ಇಲ್ಲ ನನಗೆ. ಸ್ವಲ್ಪ ಯೋಚನೆ ಮಾಡ್ತೀನಿ, ಅಥವಾ ನೋಟ್ಸ್ ಮಾಡೋಣ ಮತ್ತು ಏನಾದ್ರೂ ಈ ಥರ ಪಾಯಿಂಟ್ಸ್ಗಳು ನೋಡ್ಕೊಂಡು ಹಂಗೆ ಓದೋದು ಅಂತ ಏನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ನೀವು ಯಾವ ಥರ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ.
ಇನ್ನೊಂದು ಹೆಂಗೆ ಗೊತ್ತಾ, 10th ಸಬ್ಜೆಕ್ಟ್ ಇದೆಯಲ್ಲ ರೈಟಿಂಗಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ಅಲ್ಲೂ ತುಂಬ ಕ್ವಶನ್ಗಳು ಈ ಒಂದು ಹಿಸ್ಟ್ರಿಯಲ್ಲಿ ಇದೇ ಸಬ್ಜೆಕ್ಟಿಂದ ಕೇಳಿದ್ದಾರೆ. ಈಗ ಇದು ಮೈಸೂರು ಸಾಮ್ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಅದೊಂದು ಕ್ವಶನ್ನು, ಅಥವಾ ದೇವರಾಜ ಒಡೆಯರ್ ಸಾಧನೆ, ಅವೆರಡರಲ್ಲಿ ಒಂದು ಕ್ವಶನ್ ಬಂದಿರುತ್ತೆ. ಮತ್ತು ಇದು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ಕ್ವಶನ್ ಬಂದಿರ್ತವೆ. 10th ತುಂಬ ಇಂಪಾರ್ಟೆಂಟು ಅನ್ಕೋತೀನಿ ನನಗೆ. ಎಲ್ಲ ಕ್ವಶನ್ ಪೇಪರ್ ರಿವಿಸನ್ ಮಾಡಿದಾಗ ಇದರಿಂದಲೇ ಜಾಸ್ತಿ ಕ್ವಶನ್ನು ರೈಸ್ ಆಗಿರೋದ್ರಿಂದ ಸ್ವಲ್ಪ 10th ನಾನು ಪರ್ಫೆಕ್ಟ್ ಆಗಬೇಕಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಏನು ಗೊತ್ತಾ, ಇದು ಈಗ ಬೇಸಿಕಲಿ 6th 7th 8th 9th ಬುಕ್ಸ್ ಇದ್ದಾವಲ್ವ, ಅದಕ್ಕಿಂತ ಸ್ವಲ್ಪ ಇದು ಒಂಚೂರು ಜಾಸ್ತಿ ಆನ್ಸರ್ ಕೊಟ್ಟಿದ್ದಾರೆ. ಅದೇ ವಿಷಯನ ಸ್ವಲ್ಪ ರಿವಿಸನ್ ಮಾಡಿ. ಬಟ್ ಇಲ್ಲಿ ದಕ್ಷಿಣ ಮತ್ತು ಉತ್ತರ ಆ ರಾಜ ಮನೆತನಗಳು ಅಷ್ಟು ಮಿಸ್ ಆಗಿದ್ದಾವೆ. ಇನ್ನೆಲ್ಲ ಕವರ್ ಆಗಿದೆ ಸ್ವಲ್ಪ. ಇದು ಸ್ವಲ್ಪ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಫಸ್ಟು 10thನೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹಂಗಂತ ಬೇರೆಲ್ಲ ಸಬ್ಜೆಕ್ಟ್ಗಳು ನಮಗೆ ಕೇಳಲ್ಲ ಅಂತ ಏನಿಲ್ಲ, ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ನಾನು ಒಂದೊಂದೇ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ ನೀಟಾಗಿ ನಾನು ಕ್ಲಿಯರಾಗಿ ಕ್ವಶನ್ ಆನ್ಸರ್ನ ಬರ್ಕೊಳ್ತಾ ಹೋದರೆ ನನಗೂ ಒಂದು ಸಿಸ್ಟಮಲ್ಲಿ ಹೋಗ್ತಾ ಇರುತ್ತೆ ಓದೋದು. ಅದಕ್ಕೋಸ್ಕರ ಈ ಥರ ನಾನು ಮಾಡಿದೆ ಅಷ್ಟೇ. ಇನ್ನು ಸೈಕಾಲಜಿನೂ ಕೂಡ ನಾನು TETಯಲ್ಲಿ ಸ್ವಲ್ಪ ಪಾಯಿಂಟ್ಸ್ ಮಾಡಿಟ್ಟಿದ್ದೆ ನೋಟ್ಸ್ನೆಲ್ಲ. ಮತ್ತು ಇನ್ನೂ ಒಂಚೂರು ಏನಾದರೂ ಬ್ರೀಫಾಗಿ ಏನಾದರೂ ರೀಡ್ ಮಾಡಬೇಕು ಅನ್ನಿಸ್ತು ಅಂದರೆ ಮತ್ತೆ ಇನ್ನೊಂದು ನೋಟ್ಸ್ನ ನಾನು ಪಾಯಿಂಟ್ ಮಾಡ್ಕೊಂಡು ಸೈಕಾಲಜಿನ ಸ್ಟಡಿ ಮಾಡ್ತೀನಿ. ಹಾಗೆ ಇನ್ನು ಕಂಪ್ಯೂಟ್ರು ಮತ್ತು ಇದು ಬೇರೆ ಸಬ್ಜೆಕ್ಟ್ಗಳ್ನೆಲ್ಲ ಸ್ವಲ್ಪ PDF ತಗೊಂಡು ನಾನು ಸ್ಟಡಿನ ಮಾಡ್ಕೋಬೇಕಾಗುತ್ತೆ. ಇನ್ನು ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ಗ್ರಾಮರು ಕೂಡ ಬುಕ್ಸ್ನ ಓದಿದರೆ ಎಲ್ಲ ಅಲ್ಲೇ ಕವರ್ ಆಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಇವೆಂಟ್ಸ್ನು ಕೂಡ ಸ್ವಲ್ಪ ನೋಡ್ಕೋಬೇಕು. ಬಟ್ ವರಿ ಮಾಡ್ಕೊಂಡಂಗೆ ಅಭ್ಯಾಸನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಇಲ್ಲಿ ರಿವಿಸನ್ ಮಾಡದೆ ನಾವು ಒಂದು ದಿನ ಗ್ಯಾಪ್ ಆಯಿತು ಅಂದರೆ ನಮಗೆ ಮರ್ತೇ ಹೋಗ್ತಾವೆ ಪಾಯಿಂಟ್ಸು. ಅದಕ್ಕೋಸ್ಕರ ನಮ್ಮ ಅಭ್ಯಾಸ ಕೂಡ ನಿರಂತರವಾಗಿರಬೇಕಾಗುತ್ತೆ. ಇನ್ನು ಮಾರ್ನಿಂಗ್ ಅಂತೂ ನನಗೆ ಟೈಮು ಆಗೋದೇ ಇವಾಗ 10 ಗಂಟೆ ಆಗಿದೆ. ಎಲ್ಲ ಕೆಲಸ ಮುಗಿಸಿ ನಾನು ಟಿಫನ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ಸ್ಟಡಿ ಮಾಡ್ಕೊಳ್ತಾ ಕೂತ್ಕೊಳ್ಳೋತ್ತಿಗೆ 10 ಗಂಟೆ ಆಗೋಗಿರುತ್ತೆ. ಟೈಮು ಕೂಡ ಸಿಗೋದೇ ಇಲ್ಲ. ಸಿಗೋ ಟೈಮಲ್ಲಿ ನಾವು ನೀಟಾಗಿ ಯೂಸ್ ಮಾಡ್ಕೊಂಡು ಅಭ್ಯಾಸನ ಮಾಡ್ಕೋಬೇಕು. ಸೊ ಇಷ್ಟು. ಇದ್ರ ಜೊತೆಗೆ ನಾನು ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು, ಹಾಗೆ ಕ್ವಶನ್ ಪೇಪರ್ ರಿವಿಸನ್ ಮಾಡೋದು, ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಈ ಸಲ ಅಂತೂ ನನಗನ್ಸಿದ ಮಟ್ಟಿಗೆ ಟೀಚರ್ ಪೋಸ್ಟ್ ಅಂತೂ ತುಂಬ ಹೆವಿ ಕಾಂಪಿಟೇಷನ್ ಇದೆ. ಅಷ್ಟು ಸುಲಭವಾಗಿ ನಾವು ಪಾಸಾಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಸತತವಾಗಿ ನಮ್ಮ ಪ್ರಯತ್ನ ನಡೀತಾನೆ ಇರಬೇಕಾಗುತ್ತೆ. ಇನ್ನಂತೂ ನೋಟಿಫಿಕೇಷನ್ ಅಂತೂ ಇನ್ನೂ ಮಾಡಿಲ್ಲ, ಇನ್ನೂ ಟೈಮ್ ತಗೋತಾರೆ. ಏನಾದ್ರೂ ಕೋರ್ಟಿಗೆ ಅದು ಇದು ಹೋಯ್ತು ಅಂದರೆ ಸ್ಟೇ ಕೂಡ ತಂದುಬಿಡ್ತಾರೆ ಕೆಲವೊಂದು ಸಲ, ಹೇಳೋಕ್ಕಾಗಲ್ಲ. ಯಾವುದಕ್ಕೂ ಕೂಡ ನಾವು ಚೆನ್ನಾಗಿ ನಾವು ಪ್ರಿಪೇರ್ ಆಗಿರಬೇಕು. ಇನ್ನು ಎಕ್ಸಾಮು ನೋಟಿಫಿಕೇಷನ್ ಬಂದುಬಿಡ್ತು ಅಂದರೆ ನಮಗೆ ಓದೋಕ್ಕಾಗಲ್ಲ. ಸಿಲೆಬಸ್ ಅಂತೂ ತುಂಬ ಹೆವಿ ಇದೆ. ಅಷ್ಟು ಸುಲಭವಾಗಿ ನಾವು 1 ತಿಂಗಳಲ್ಲಿ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ತೀವಂದರೆ ಆ ಸಿಲೆಬಸ್ನ ಅರ್ಥ ಮಾಡ್ಕೊಳಕ್ಕೆ ಒಂದು 6 ತಿಂಗಳು ಬೇಕಾಗುತ್ತೆ. ನಮಗೆ ಟೈಮ್ ಕೂಡ ಕಡಿಮೆ ಸಿಗೋದ್ರಿಂದ ಹಂಗಾಗಿ ನಾವು ಇವಾಗಲೇ ಚೆನ್ನಾಗಿ ಸಿಲೆಬಸ್ನ ಅರ್ಥ ಮಾಡ್ಕೊಂಡು ಅವನ್ನ ಪಾಯಿಂಟ್ಸ್ ವೈಸ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಡೈಲಿ ರಿವಿಸನ್ ಮಾಡ್ಕೊಂಡು ಕ್ವಶನ್ ಪೇಪರ್ನ ಬಿಡಿಸ್ಕೊಂಡು ಆಮೇಲೆ MCQs ಕ್ವಶನ್ಗಳ್ನ ಬಿಡಿಸ್ಕೊಂಡು ಈ ಥರ ಕೆಲವೊಂದು ಟೆಸ್ಟ್ಗಳ್ನ ಅಟೆಂಡ್ ಮಾಡೋದು ಅಥವಾ ರೈಟಿಂಗಿಗೆ ಟೆಸ್ಟ್ನ ಅಟೆಂಡ್ ಮಾಡೋದು, ಈ ಥರ ಮಾಡ್ತಾಯಿದ್ರೆ ನಮ್ಮದು ಕಂಟಿನ್ಯೂ ಆಗಿ ಸಾಗ್ತಾ ಇರುತ್ತೆ ಅಭ್ಯಾಸ ಅನ್ನೋದು. ಇಲ್ಲ ಅಂದರೆ ಮತ್ತೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಯೂಟ್ಯೂಬಲ್ಲಿ ಒಂದೇ ದಿನಕ್ಕೆ ಎಷ್ಟು ನ್ಯೂಸ್ಗಳು ಹರಿದಾಡ್ತಿರ್ತವೆ, ನಾಳೆನೇ ನೋಟಿಫಿಕೇಷನ್ ಆಗುತ್ತೆ, ನಾಡಿದ್ದೇ ಆಗುತ್ತೆ ಅಂತ. ಮತ್ತು ಕೆಲವೊಂದು ತಿಂಗಳು ಒಂದು 15 ತಿಂಗಳುಗಟ್ಟಲೆ ಹಂಗೆ ಇರುತ್ತೆ. ನಾವು ಕೂಡ ಹಂಗೆ ಬುಕ್ಸ್ ಮುಚ್ಚಿಟ್ಟಿರ್ತೀವಿ. ಮತ್ತೇನಾದ್ರೂ ಯಾರಾದ್ರೂ ಹಿಂಗೆ ನ್ಯೂಸಲ್ಲಿ ಮತ್ತೆ ಶೀಘ್ರದಲ್ಲಿ ಟೀಚರ್ ಪೋಸ್ಟಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಈ ಥರ ಆದ ತಕ್ಷಣ ಮತ್ತೆ ನಾವು ಬುಕ್ಸ್ ತೆಗೆಯೋದು, ಮತ್ತೆ ಮುಚ್ಚಿಡೋದು, ಈ ಥರ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಯಾವತ್ತೂ ಸಕ್ಸಸ್ ಆಗೋಕ್ಕೆ ಆಗೋದೇ ಇಲ್ಲ. ಇನ್ನು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಎಲ್ಲ ಫ್ಯಾಮಿಲಿನ ನೋಡ್ಕೊಂಡು ಓದ್ತೀವಿ ಅಂದರೆ ಅದು ಅಸಾಧ್ಯದ ಮಾತು. ಅದಕ್ಕೋಸ್ಕರ ಡೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಗೆ ಮೀರಿ ಕೂಡ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸೊ ಇಷ್ಟ ಆಯಿತು ಈ ಒಂದು ವಿಡಿಯೋ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಿಂದ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.
ಹಾಗೆ ಇನ್ಯಾರಾದ್ರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಲೈಕು ಮತ್ತು ಕಾಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಲೈಕಿಂದ ನನಗೂ ಒಂದು ಮೋಟಿವೇಶನ್ ಬರುತ್ತೆ, ಹೊಸ ಹೊಸ ವಿಚಾರಗಳನ್ನು ಹೇಳಬೇಕು ಅಂತ ನನಗೂ ಕೂಡ ಉತ್ಸಾಹ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.